ಮೇಷರಾಶಿಯವರಿಗೆ ಹಣ ಕೈಯಲ್ಲಿ ಉಳಿತಿಲ್ಲ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಏನು ಅನ್ನೋ ವಿಚಾರ. ಇದರಲ್ಲಿ ಮುಖ್ಯವಾಗಿ ಲಕ್ ಪ್ರಾಬ್ಲಮ್ ಬರೋದಿಲ್ಲ, ರಿಯಾಕ್ಷನ್ ಪ್ರಾಬ್ಲಮ್ ಇಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಸೊ ಇಲ್ಲಿ ಮೇಷರಾಶಿಯವರಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಮೇಷರಾಶಿಯವರ ರಿಯಾಕ್ಷನ್ನೇ ಮೇಯ್ನ್ ರೀಸನ್ ಆಗಿರ್ತದೆ, ಅದೇ ಮೂಲ ಕಾರಣ ಆಗಿರ್ತದೆ. ಸೊ ಹೇಗೆ ಅನ್ನೋ ವಿಚಾರವನ್ನೇ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಇದೇನು ಫೈನಾನ್ಷಿಯಲ್ ಅಡ್ವೈಸ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಲಿ ಅಥವಾ ಹಣ ಗಳಿಸೋದು ಹೇಗೆ ಅನ್ನೋ ಟಿಪ್ಸ್ ಆಗಲಿ ಅಲ್ಲ. ಸೊ ಇದು ಬಂದು ಹಣಕಾಸಿನ ವಿಚಾರದಲ್ಲಿ ನೀವು ಫೇಸ್ ಮಾಡ್ತಾ ಇರುವಂಥ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಮೂಲ ಕಾರಣ ಏನು, ನೀವು ಸಂಪಾದಿಸಿದ ಹಣ ಯಾಕೆ ಉಳಿತಾ ಇಲ್ಲ ಅನ್ನೋ ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಇದಕ್ಕೆ ಕಾರಣವೂ ಹೇಳ್ತೀನಿ, ಹಾಗೆಯೇ ಇದಕ್ಕೆ ಕರೆಕ್ಷನ್ ಮೆಥಡ್ಸ್ ಇದ್ದಾವೆ ಅದನ್ನು ಕೂಡ ಹೇಳ್ತೀನಿ. ಸೊ ಇಲ್ಲಿ ಮುಖ್ಯವಾಗಿ ಕಾರಣ ಏನು ಅಂತ ಬಂದಾಗ ಪ್ರಧಾನವಾಗಿ ನಾನು ಈಗಾಗಲೇ ಹೇಳ್ದಂಗೆ ರಿಯಾಕ್ಷನ್ ಅದೇ ಮೇನ್ ಕಾರಣ ಆಗಿರ್ತದೆ. ರಿಯಾಕ್ಷನ್ ಇನ್ ದ ಸೆನ್ಸ್ ಏನು ಅಂದರೆ ವರ್ತನೆ, ನಿಮ್ಮ ಸಂಬಂಧ, ಹಣದ ಜೊತೆಗಿನ ಸಂಬಂಧ ಅನ್ನೋದೇನಿದೆಯಲ್ಲ ಇಲ್ಲಿ ಪ್ರಾಬ್ಲಮ್ ಇರ್ತದೆ. ಯಾವುದೇ ಒಂದು ಸಂಬಂಧ ಚೆನ್ನಾಗಿರಬೇಕು ಅಂದ್ರೂ ಕೂಡ ಅವರ ಜೊತೆಗಿನ ನಮ್ಮ ವರ್ತನೆ ಚೆನ್ನಾಗಿರಬೇಕಾಗುತ್ತೆ. ಇನ್ ದ ಸೆನ್ಸ್ ಬಿಹೇವಿಯರ್, ಅವರ ಜೊತೆ ವ್ಯವಹರಿಸುವ ರೀತಿ ಚೆನ್ನಾಗಿರಬೇಕಾಗುತ್ತೆ. ಸೊ ಈ ವ್ಯವಹಾರದ ವಿಚಾರ ಅನ್ನೋದು ಹಣಕಾಸಿನ ವಿಚಾರದಲ್ಲೂ ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ನಾವು ಹಣಕಾಸಿನ ವಿಚಾರದಲ್ಲಿ ವ್ಯವಹರಿಸುವ ರೀತಿ ಏನಿದೆಯೋ, ಅಲ್ಲಿ ನಾವು ವರ್ತಿಸುವ ರೀತಿ ಏನಿದೆಯೋ, ಆ ಬಿಹೇವಿಯರ್ ಏನಿದೆಯೋ, ಇದು ಹಣದ ಜೊತೆಗಿನ ನಮ್ಮ ಸಂಬಂಧದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಸೊ ಈ ಪ್ಯಾಟ್ರನ್ ಅರ್ಥ ಆಗಲಿಲ್ಲ ಅಂದರೆ ಈ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಅಂತ ಎದುರಿಸ್ತಿರೋ ಅದರಿಂದ ನಮ್ಮನ್ನು ನಾವು ಪಾರು ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಅನಿಸುತ್ತೆ. ಮೇಷರಾಶಿಯವರ ಒಂದು ಮೈಂಡ್ಸೆಟ್ ಹೇಗಿರ್ತದೆ ಅಂದರೆ ಎಮೋಷನ್ ಸೆಟ್ಲ್ ಆಗೋದಕ್ಕೂ ಮೊದಲೇ ರಿಯಾಕ್ಟ್ ಮಾಡುವಂಥದ್ದು, ಅಂದರೆ ಬಿಸಿ ಇರುವಾಗಲೇ ರಿಯಾಕ್ಟ್ ಮಾಡಬೇಕು ಅಂತ ಅವರು ಮುಂದಾಗ್ತಾರೆ. ಒಂದು ವೇಳೆ ಅದೇ ಬಿಸಿ ಆರಿದ ಮೇಲೆ ಆ ವಿಚಾರದಲ್ಲಿ ಅವರಿಗೆ ಯಾವುದೇ ಮೋಟಿವೇಶನ್ ಆಗಲಿ ಇಂಟ್ರೆಸ್ಟ್ ಆಗಲಿ ಇರೋದಿಲ್ಲ. ಈಗಲೇ ಮಾಡಬೇಕು, ಈಗಲೇ ಆಗಬೇಕು, ಈಗಲೇ ನಡೀಬೇಕು ಎಲ್ಲವೂ ಅನ್ನೋ ರೀತಿಯ ಒಂದು ಅರ್ಜೆನ್ಸಿ ಏನಿದೆಯಲ್ಲ, ಇದೇ ಪ್ಯಾಟ್ರನ್ನ ಹಣದ ವಿಚಾರದಲ್ಲೂ ಕೂಡ ಅಪ್ಲೈ ಮಾಡ್ತಾ ಇರ್ತಾರೆ. ಎಮೋಷನ್ ಹೈ ಇದ್ದಾಗಲೇ ಇನ್ಸ್ಟಂಟ್ ಡಿಸಿಷನ್, ಇನ್ಸ್ಟಂಟ್ ಸ್ಪೆಂಡಿಂಗ್, ಇನ್ಸ್ಟಂಟ್ ಮನಿ ಮೂವ್ಮೆಂಟ್. ಆದರೆ ಹಣಕಾಸಿನ ವಿಚಾರದಲ್ಲಿ ಆತುರ ಅನ್ನೋದೇ ಬಿಗ್ಗೆಸ್ಟ್ ಎನಿಮಿ. ಆದರೆ ಮೇಷರಾಶಿ ಏನಿದೆಯೋ ಇದು ಬಂದು ಕುಜನ ರಾಶಿ, ಇನ್ ದ ಸೆನ್ಸ್ ಮಂಗಳ ಗ್ರಹದ ರಾಶಿ. ಸೊ ಮಂಗಳ ಗ್ರಹ ಬಂದು ಆ್ಯಕ್ಷನ್ ಓರಿಯೆಂಟೆಡ್ ಪ್ಲಾನೆಟ್ಟು. ಸೊ ಹಾಗಾಗಿ ಇವರಿಗೆ ಈ ಹಣದ ವಿಚಾರದಲ್ಲಿ ಏನಾದರೂ ಚಲನೆ, ಏನಾದರೂ ಮೂಮೆಂಟು, ಏನಾದರೂ ಆ್ಯಕ್ಷನ್ ಇರಬೇಕು ಅನ್ನೋ ರೀತಿಯ ಒಂದು ಮೈಂಡ್ ಸೆಟ್ ಇರ್ತದೆ. ಸೊ ಹಣ ಐಡಲ್ ಆಗಿತ್ತು ಅಂದರೆ ಚಡಪಡಿಸುತ್ತೆ ಮನಸ್ಸು. ಸೊ ಅದೇ ಕಾರಣಕ್ಕೆ ಸಾಕಷ್ಟು ಜನ ಮೇಷರಾಶಿಯವರಲ್ಲಿ ಈ FD ಅನ್ನೋದಾಗಲಿ, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂತಾಗಲಿ ಅಥವಾ ದೀರ್ಘಾವಧಿಯಲ್ಲಿ ಬರುವಂಥ ಏನೊಂದು ಗ್ರೋತ್ ಅನ್ನೋದಾಗಲಿ ಇದರ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಇರ್ತದೆ. ಸೊ ಇದು ಬಂದು ಜಾತಕಕ್ಕೆ ಅನುಗುಣವಾಗಿ ಸ್ವಲ್ಪ ಬದಲಾಗುತ್ತೆ. ಸೊ ಜಾತಕದಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಗಳು ಇದನ್ನು ಸ್ವಲ್ಪ ಕೊಂಚ ಮಟ್ಟಿಗೆ ಬದಲಾಯಿಸುತ್ತೆ. ಆದ್ರೂ ಮೇಷರಾಶಿಯವರ ಒಂದು ಕಾಮನ್ ಬಿಹೇವಿಯರ್, ಕಾಮನ್ ಒಂದು ಮೈಂಡ್ ಸೆಟ್ ಅನ್ನೋದು ಇದೇ ರೀತಿ ಇರ್ತದೆ. ಹಣ ಬಂತು ಅಂದಾಗ ಅದನ್ನ ಎಲ್ಲೊಂದು ಕಡೆ ಹಾಕ್ಬೋದು. ಸೊ ಅದು ಏನಾದರೂ ಅವ್ರು ಅಂದ್ಕೊಂಡ ಟೈಮ್ನಲ್ಲಿ ಮೂವ್ ಆಗಲಿಲ್ಲ, ಅದರಿಂದ ಏನು ರಿಟರ್ನ್ ಬರ್ತಾ ಇಲ್ಲ ಅಂದರೆ ಪೇಷನ್ಸ್ ಡೌನ್ ಆಗ್ಬೋದು. ಸೊ ತಕ್ಷಣ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲೂಬೋದು. ಸೊ ಟೈಮ್ ಚೆನ್ನಾಗಿತ್ತು ಅಂದರೆ ಅದರಿಂದ ಪ್ರಾಫಿಟು ಕೂಡ ಸಿಗ್ತದೆ. ಅದೇ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಲಾಸು ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಇನ್ಕಮ್ ಬಂದಾಗ ಆ ಹಣದಿಂದ ಏನು ಮಾಡಬೇಕು ಅನ್ನೋ ಥಾಟೇ ಮೊದಲು ಬರ್ತದೆ. ಸೇವಿಂಗ್ಸ್ ಅನ್ನೋ ವಿಚಾರ ಮೊದಲಿಗೆ ಬರೋದಿಲ್ಲ. ಮೊದಲು ಸ್ಪೆಂಡಿಂಗ್, ಆಮೇಲೆ ಸೇವಿಂಗ್ಸ್ ಅನ್ನೋ ರೀತಿಯ ಒಂದು ಮನೋಭಾವನೂ ಇರ್ತದೆ. ಹೀಗಾಗಿನೇ ಸಡನ್ ಸ್ಪೆಂಡಿಂಗ್, ಎಮೋಷ್ನಲ್ ರಿಲೀಫ್ಗೋಸ್ಕರ ಸ್ಪೆಂಡಿಂಗ್, ಆಮೇಲೆ ರಿಗ್ರೆಟ್. ಆ ಕ್ಷಣದ ಎಮೋಷನ್ಗೆ ಖರ್ಚು ಮಾಡಿದರೆ ಮುಂದಿನ ತಿಂಗಳು ಅದೇ ಎಮೋಷನ್ ಒತ್ತಡವಾಗಿ ರಿಟರ್ನ್ ಆಗಿರುತ್ತೆ. ಸೊ ಇದು ಬಂದು ಮೇಷರಾಶಿಯವರ ಒಂದು ಸೈಕ್ಲಿಕ್ ಆಗಿ ಬರುವಂಥ ರಿಪೀಟೆಡ್ ಒಂದು ಪ್ಯಾಟರ್ನ್ ಆಗಿರ್ತದೆ. ಇಲ್ಲಿ ಮತ್ತೂ ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಏನು ಅಂದರೆ ತಕ್ಷಣದ ಡ್ರೈವ್. ಅಂದರೆ ಕೈಯಲ್ಲಿ ಹಣ ಇಲ್ಲ ಅಂದ್ರೂ ಏನಾದರೂ ಒಂದು ತಗೋಬೇಕು ಅಂದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಆ ಪ್ರೆಷರ್ನಲ್ಲಿ ಲೋನು ಕೂಡ ತಗೊಳ್ಳುವಂಥ ಒಂದು ಟೆಂಡೆನ್ಸಿ ಇರ್ತದೆ. ಇಲ್ಲಿ ಪ್ರಯಾರಿಟಿ ಬಂದು ಆಬ್ಜೆಕ್ಟಿವ್ ಫುಲ್ಫಿಲ್ಮೆಂಟ್ ಆಗಿರ್ತದೆ. ಅಂದರೆ ಏನು ಪಡಿಬೇಕು ಅಂದ್ಕೊಂಡಿರ್ತಾರಲ್ಲ ಅದನ್ನು ಪಡೆಯೋದು ಇವರ ಮೇಯ್ನ್ ಆದ್ಯತೆ ಆಗಿರ್ತದೆ. ಸೊ ಅದರ ಕಾನ್ಸಿಕ್ವೆನ್ಸಸ್ ಏನು ಆಗುತ್ತೆ ಅನ್ನೋದನ್ನು ಆ ಕ್ಷಣದಲ್ಲಿ ಅವರು ಯೋಚನೆ ಮಾಡಿರೋದಿಲ್ಲ. ಹೀಗಾಗಿನೇ ಮೇಷರಾಶಿಯವರ ಹಣಕಾಸಿನ ಸಮಸ್ಯೆಯ ರೂಟ್ ಕಾಸ್ ಏನು ಅಂತ ನೋಡೋದಾದರೆ ಇಲ್ಲಿ ನೆಸೆಸಿಟಿ ಸ್ಪೆಂಡಿಂಗ್ ಆಗಿರೋದಿಲ್ಲ ಅಥವಾ ರೆಸ್ಪಾನ್ಸಿಬಿಲಿಟೀಸ್ಗೋಸ್ಕರ ಮಾಡುವಂಥ ಸ್ಪೆಂಡಿಂಗ್ ಕೂಡ ಆಗಿರೋದಿಲ್ಲ. ಬದಲಾಗಿ ಆತುರದ ಸ್ಪೆಂಡಿಂಗ್ ಇಲ್ಲಿ ಸಮಸ್ಯೆ ಆಗಿರ್ತದೆ.
ರಿಯಾಕ್ಷನ್ ಬೇಸ್ಡ್ ಡಿಸಿಷನ್ ಇವರ ಸಮಸ್ಯೆ ಆಗಿರ್ತದೆ. ಎಮೋಷನ್ ಡ್ರಿವನ್ ಮನಿ ಮೂವ್ಮೆಂಟ್ ಇದು ಇವರ ಸಮಸ್ಯೆ ಆಗಿರ್ತದೆ. ಸೊ ಹಾಗಾದ್ರೆ ಸೊಲ್ಯೂಷನ್ ಏನು ಅನ್ನೋ ವಿಚಾರ. ಸೊ ಇದೇನು ನಾನು ಇಲ್ಲಿ ಫೈನಾನ್ಷಿಯಲ್ ಅಡ್ವೈಸ್ ಅಂತ ಕೊಡ್ತಾ ಇಲ್ಲ, ಕೆಲವೊಂದು ಕರೆಕ್ಷನ್ ಮೆಥಡ್ಸ್ ಅನ್ನು ಕೊಡ್ತಾ ಇರೋದು. ಮೇನ್ಲಿ ಮೇಷರಾಶಿಯವರು ಕರೆಕ್ಷನ್ ಮಾಡಬೇಕಾಗಿರೋದು ಎಲ್ಲಿ ಅಂದ್ರೆ ಈ ರಿಯಾಕ್ಷನ್ ಮಾಡ್ತಾ ಇರುವಂತ ಅವ್ರದ್ದೊಂದು ಬಿಹೇವಿಯರ್ ಇದೆಯಲ್ಲ, ಆ ರಿಯಾಕ್ಷನ್ ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಏನ್ ಮಾಡಬೇಕು? ಮೊದಲನೇದಾಗಿ ತಾಳ್ಮೆ. ಮನಿ ಡಿಸಿಷನ್ ಮತ್ತು ಇಮೋಷನ್ಸ್ ಒಟ್ಟಿಗೆ ಬರಬಾರ್ದು. ಇಮೋಷನ್ ಕಾಮ್ ಆದ್ಮೇಲೆನೆ ಡಿಸಿಷನ್ ಮಾಡಬೇಕು, ಇದು ಇಂಪಾರ್ಟೆಂಟ್. ಇನ್ನು ರೂಲ್ 2 ರಿಯಾಕ್ಷನ್ ಡಿಲೇ ಅಂತ. ಹಣ ಇರಲಿ ಅಥವಾ ಇಲ್ಲದೇ ಇರಲಿ, ಈ ಸ್ಪೆಂಡಿಂಗ್ ಅರ್ಜ್ ಅಂತ ಯಾವಾಗ ಬರ್ತದೋ ಆವಾಗ ತಕ್ಷಣಕ್ಕೆ ನಾವು ಆ ಡಿಸಿಷನ್ ಮಾಡಬಾರ್ದು, ರಿಯಾಕ್ಟ್ ಮಾಡಬಾರ್ದು. ಅದರ ಬದಲಾಗಿ ಇವಾಗಲೇ ಬೇಕು ಅನ್ನೋ ರೀತಿಯ ಒಂದು ನಾರ್ಮಲ್ ನ್ಯಾಚುರಲ್ ಒಂದು ಟೆಂಡೆನ್ಸಿ ಏನಿದೆಯೋ ಮೇಷರಾಶಿಯವರಲ್ಲಿ, ಸೊ ಅದನ್ನ ಒಂದು ಸ್ವಲ್ಪ ಇವಾಗಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಎಮೋಷನ್ಸ್ ಕೂಲ್ ಆಗೋವರೆಗೂ ಕೂಡ ಕಾಮ್ ಆಗಿದ್ದು ಆಮೇಲೆ ಡಿಸೈಡ್ ಮಾಡಬೇಕು ಬೇಕೋ ಬೇಡವೋ ಅಂತ. ನೆಕ್ಸ್ಟ್ ರೂಲ್ 3 48 ಅವರ್ಸ್ ಪಾಸ್ ಅಂತ. ಅಂದ್ರೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಡಿಸಿಷನ್ ತಗೊಳ್ಬೇಕಾದ್ರೆ ಕನಿಷ್ಠ 48 ಗಂಟೆ ಪೋಸ್ಟ್ ಪೋನ್ ಮಾಡಬೇಕಾಗತ್ತೆ. ಗುರು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಾಗ ಮೇಷರಾಶಿಯವರ ಒಂದು ಏನು ಪೇಷನ್ಸ್ ಇದೆಯಲ್ಲ, ಪೇಷನ್ಸ್ ಅನ್ನು ಟೆಸ್ಟ್ ಮಾಡುವಂತ ಒಂದು ಪ್ರಮೇಯ ಇರ್ತದೆ. ಈ ಟೆಸ್ಟ್ ಪಾಸ್ ಮಾಡಿದ್ರೆ ಮಾತ್ರವೇ ಕಂಟ್ರೋಲ್ ನಿಮ್ ಕೈಗೆ ಬರೋದು. ಸೊ ನೆಕ್ಸ್ಟ್ ರೂಲ್ 4 ಸ್ಟ್ರೆಸ್ ಟೈಮ್ ನೋ ಮನಿ ಅಂತ. ಅಂದ್ರೆ ಸಿಟ್ಟು, ಒತ್ತಡ, ಚಡಪಡಿಕೆ ಈ ಸ್ಟೇಟಸ್ ನಲ್ಲಿ ಹಣನ ಟಚ್ ಮಾಡಬಾರ್ದು. ಒತ್ತಡದಲ್ಲಿದ್ದಾಗ ಯಾವುದೇ ಡಿಸಿಷನ್ ಮಾಡಬಾರ್ದು. ಸೊ ಮೇಷರಾಶಿಯವರಿಗೆ ಹಣಕಾಸಿನ ಸಮಸ್ಯೆ ಬರೋದು ಅವಶ್ಯಕತೆಯಿಂದನೋ ಅಥವಾ ಕೊರತೆಯಿಂದನೋ ಅಲ್ಲ, ಆತುರದಿಂದ. ಸೊ ಎಲ್ಲಿವರೆಗೆ ಈ ಆತುರವನ್ನ ಕಂಟ್ರೋಲ್ ಮಾಡೋದಿಲ್ವೋ, ಎಲ್ಲಿವರೆಗೆ ಹಣಕಾಸಿನ ವಿಚಾರದಲ್ಲಿ ನಾನು ಈಗ ಏನು ಹೇಳೋದ್ನೋ ಆ ರಿಯಾಕ್ಷನ್ ಮೋಡನ್ನು ಒಂದು ಚಾನಲೈಸ್ ಮಾಡೋದಿಲ್ವೋ ಅಥವಾ ಒಂದು ಬ್ಯಾಲೆನ್ಸ್ ಮಾಡೋದಿಲ್ವೋ, ಅಲ್ಲಿವರೆಗೂ ಕೂಡ ಹಣಕಾಸಿನ ಒಂದು ಸಮಸ್ಯೆ ಅಂತ ಏನಾದರೂ ಒತ್ತಡದ ಒಂದು ಸನ್ನಿವೇಶ ಅನ್ನೋದೇನಿದೆಯೋ ಇದರಿಂದ ಆಚೆ ಬರೋದಕ್ಕೆ ಮೇಷರಾಶಿಗೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ರಾಶಿಯ ಮನಿ ಸೈಕಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನಮಸ್ಕಾರ.